ನಾನು ಒಬ್ಬ ಮನುಷ್ಯ ಅಣ್ಣ, ದೇವರಲ್ಲ. ಕೈಲಿ ಪ್ರೀತಿನ ತ್ಯಾಗ ಮಾಡಕ್ಕಾಗಲ್ಲ. ಆಗಿದ್ದಾಯ್ತು ವಿಶು, ಹಿಂದಿಂದೆಲ್ಲ ಬದಲಾಯಿಸೋದಕ್ಕಾಗಲ್ಲ. ಆದರೆ ಮುಂದಿನ ಭವಿಷ್ಯ ನಿನ್ನ ಕೈಲಿದೆ. ಈಗ ನೀನು ಏನೇ ನಿರ್ಧಾರ ತಗೊಂಡ್ರು ಅದು ವಿಶು ತಗೊಂಡಿದ್ದ ನಿರ್ಧಾರ ಆಗಲ್ಲ, ಧರ್ಮಾಧಿಕಾರಿಗಳ ನಿರ್ಣಯ ಆಗತ್ತೆ. ಅದರ ಪರಿಣಾಮ ನಮ್ಮ ಸಂಸಾರ, ನಮ್ಮ ಟ್ರಸ್ಟು, ಅದನ್ನು ನಂಬ್ಕೊಂಡಿರೋ ಸಾವಿರಾರು ಜನದ ಮೇಲೆ ಬೀಳುತ್ತೆ. ನೆನಪಿರ್ಲಿ. ತಪ್ಪು ನಂದೆ ಬಾವ, ನನ್ನಿಂದಾಗಿ ಈ ಮನೆಯವರೆಲ್ಲ ದುಃಖ ಅನುಭವಿಸೋ ಹಾಗಾಗೋಯ್ತು. ನಾನಿಲ್ಲಿರ್ಬಾರ್ದು ಬಾವ, ನಾನಿಲ್ಲಿರೋದು ಇಲ್ಲ, ಇನ್ಯಾವತ್ತೂ ಇಲ್ಲಿಗೆ ವಾಪಸ್ಸು ಬರಲ್ಲ. ಹಾಗೆ ಹೇಳ್ಬೇಡ ರಾಧಿಕಾ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಹಾಗೆ ನೋಡಿದ್ರೆ ಇದರಲ್ಲಿ ಯಾರ್ದು ತಪ್ಪಿಲ್ಲ. ದೂರಿದ್ರೆ ಪರಿಸ್ಥಿತಿನ ದೂರ್ಬೇಕಷ್ಟೇ. ನನಗೆ ನಾಚಿಕೆ ಆಗುತ್ತೆ ಬಾಬಾ, ನನ್ನಿಂದ ಹೀಗಾಯ್ತಲ್ಲ ಅಂತ ನೋವಾಗುತ್ತೆ. ನಾನು ಹೊರಟೋಗ್ತೀನಿ. ಈಗ ಅಪರಾತ್ರಿಲಿ ನೀನ್ ಮನೆ ಬಿಟ್ಟು ಹೊರಟೋದ್ರೆ ಇವ್ರಿಗೆಲ್ಲ ಅನುಮಾನ ಬರಲ್ವಾ? ನಿನ್ನ ವಿಷು ಬಗ್ಗೆ ಅವ್ರು ಪಟ್ಟಿದ್ದ ಸಂದೇಹ ನಿಜ ಅಂತಾಗತ್ತೆ. ವಿಷು ಮನಸ್ಥಿತಿ ಸರಿ ಇಲ್ಲ. ಅವನ್ ದುಡುಕಿ ಏನಾದರೂ ತಪ್ಪು ನಿರ್ಧಾರ ತಗೊಂಡ್ರೆ ಪರಿಸ್ಥಿತಿ ನಮ್ಗೆಲ್ಲರ ಕೈ ಮೀರಿ ಹೋಗುತ್ತೆ. ನೀನೊಂದು ಸ್ವಲ್ಪ ದಿನ ಇಲ್ಲೇ ಇರು. ನಿಮ್ಗೆ ನಾನಂದ್ರೆ ತುಂಬಾ ಇಷ್ಟ, ನನಗೂ ನಿಮ್ ಕಂಡ್ರೆ ತುಂಬಾ ಇಷ್ಟ. ನಾವಿಬ್ರು ಜೊತೆಯಾಗಿರ್ತೀವಿ ಅಂತ ಮನೆಯವರೆಲ್ಲರಿಗೂ ಹೇಳ್ಬೇಕಲ್ವಾ? ಸರಿ, ಬನ್ನಿ, ಹೇಳಿ ಬನ್ನಿ, ಎಲ್ರಿಗೂ ಹೇಳಿ. ನಿಮ್ಗೆ ನಿಮ್ ಖುಷಿ, ನಿಮ್ ಬದುಕು, ನಿಮ್ ಪ್ರೀತಿ ಅಷ್ಟೇ ಮುಖ್ಯ, ಇನ್ಯಾರು ಮುಖ್ಯ ಅಲ್ಲ ಅಂತ ಹೇಳಿ. ಹೇಳಿ ನಿಮ್ಮ ಅಜ್ಜಿಗೆ, ನನಗೆ ನೀವು ತೋರಿಸ್ತಿರೋ ಪ್ರೀತಿ ಬೇಕಾಗಿಲ್ಲ, ನಾನ್ ಮೆಚ್ಚಿದ ಹುಡುಗಿ ಜೊತೆ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ. ಹಾಗೆ ನೀವು ಅಮ್ಮಂಗೂ ಹೇಳಿ, ನೀವು ಅಪ್ಪ ನನ್ನ ಸಾಕಿ ಬೆಳೆಸಿದ್ದಕ್ಕೆ ನನ್ಗೆ ಯಾವ ಗೌರವನೂ ಇಲ್ಲ, ನನಗೆ ನಿಮ್ ಕನ್ಸು ಬೇಕಾಗಿಲ್ಲ ಅಂತ ಹೇಳಿ ಬನ್ನಿ. ನನ್ಗೂ ಬುದ್ಧಿ ಇಲ್ಲ, ನನ್ನ ಅಕ್ಕನ ಸಂಸಾರ ಹಾಳಾದ್ರೆ ನನ್ಗೇನು? ನನಗೆ ನನ್ನ ಪ್ರೀತಿ ಅಷ್ಟೇ ಮುಖ್ಯ. ನಾನ್ ಸಾಕಿದ ಮಗಳು ಇಂಥ ಹೇಸ್ಗೆ ಕೆಲಸ ಮಾಡಿದ್ಲು ಅಂತ ನಮ್ಮಪ್ಪ ಉಳ್ಳು ಹಾಕೊಂಡು ಸತ್ರೆ ನಮ್ಗೇನು? ಯಾರಾದ್ರೂ ನಿಮ್ ಕಿರೆ ಮಗಳು ಭಾವನ್ನ ಲಫ್ಟಾಯಿಸಿ ಅಕ್ಕನ ಸಂಸಾರ ಹಾಳು ಮಾಡಿದ್ಲು ಅಂತ ಕೇಳಿದ್ರೆ ಅಮ್ಮ ಉತ್ತರ ಕೊಡ್ತಾರೆ. ವಿಶಾಖನ್ ಬಾಳ್ ಹಾಳಾಯ್ತಲ್ಲ ಅಂತ ಅಜ್ಜಿ ಕೊರಗಿ ಕೊರಗಿ ಸತ್ರೆ ನಾನ್ಯಾಕೆ ಯೋಚನೆ ಮಾಡ್ಲಿ? ಹೇಳೋಣ ಬನ್ನಿ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ನಮಗ್ ನಿಮ್ ಯಾರ ಪ್ರೀತಿನೂ ಬೇಕಾಗಿಲ್ಲ ಅಂತ ಹೇಳೋಣ. ನಿಲ್ಸು ರಾಧಿಕಾ. ಬರೀ ಮಾತಲ್ಲಿ ಹೇಳಿದ್ದಕ್ಕೆ ನಿಮ್ಗೆ ಇಷ್ಟೊಂದು ನೋವಾಯ್ತಲ್ವಾ? ಈಗ ನಿಜವಾಗ್ಲೂ ಹೀಗೆ ಆದ್ರೆ ನಿಮ್ ಕೈ ಸಹಿಸ್ಕೊಳಕ್ಕಾಗತ್ತಾ? ಅವ್ರ ದುಃಖ ಪಡೋದನ್ನ ನೋಡಿ ನೀವ್ ಖುಷಿಯಾಗಿರ್ತೀರಾ? ನೀನ್ ನನ್ನ ಪ್ರೀತಿಸ್ತಿದೀಯ ಅಂತ ಗೊತ್ತಾದ ತಕ್ಷಣ ಎಲ್ಲರಿಗೂ ಹೇಳ್ಬೋದು, ನಮ್ಮ ಪ್ರೀತಿಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ, ನನ್ನ ಮನ್ಸಿಗಾಗಿರೋ ಗಾಯನ ಮರಿಬೋದು ಅಂತ ಅನ್ಕೊಂಡಿದ್ದೆ ರಾಧಿಕಾ. ಆದ್ರೆ ಈಗ ನೀನ್ ಹೇಳೋದು ನಿಜ ರಾಧಿಕಾ, ನಾನು ತಪ್ಪು ಮಾಡ್ತಿದ್ದೆ. ಇನ್ಮೇಲೆ ತಿದ್ಕೋತೀನಿ. ಇವತ್ತಿಂದ ನನ್ನ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ರಾಧಿಕಾ.